ಫಂಕ್ಷನ್ ಇರುವಾಗ ಹೋಳಿಗೆ ಎಲ್ಲ ಮಾಡಿರ್ತೀವಿ ನೋಡಿ, ಆ ಟೈಮಲ್ಲಿ ಅಂತೂ ಮಸ್ತಾಗಿರುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲಿ ನಾನು ಎರಡನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಕರೆದಿರೋವಂಥದ್ದಿದೆ, ಇಲ್ಲಿ ನಾನು ಮಾಡಿರೋವಂಥದ್ದಿದೆ ಫ್ರೆಂಡ್ಸ್. ತುಂಬ ಈಸಿಯಾಗಿ ಮೆಣಸಿನ್ಕಾಯಿ ಆದಷ್ಟು ಕಮ್ಮಿ ಖಾರ ಇರುವಂಥದ್ದು ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್, ನೀವು ರಿಲೇಟಿವ್ಸ್ಗೆ ಅದು ಶೇರ್ ಮಾಡಿ. ಫ್ರೆಂಡ್ಸ ನೋಡಿ, ಈಗ ಮಧ್ಯಾಹ್ನ ಮೇಲೆ ಟೈಮ್ ತುಂಬ ಆಗ್ತಾ ಬಂದಿದೆ. ಏನು ಮಾಡ್ತಾಯಿದ್ದೀನಪ್ಪ ಅಂದರೆ, ನಾನು ಸ್ವಲ್ಪ ಮೊನ್ನೆ ಮೆಣಸು ತಂದಿದ್ದೆ ಊರಿಂದ ಬರುವಾಗೆಲ್ಲ, ಇದ್ದು ಅಲ್ಲ ಅವು ತುಂಬ ಇದ್ದು. ಏನು ಮಾಡೋದು ಅನ್ನೋವಾಗ ಸ್ವಲ್ಪ ಒಂದೊಂದಕ್ಕೆ ಈ ಥರ ಕಲರ್ ಬಂದಿದ್ದಾವೆ, ಪರವಾಗಿಲ್ಲ ಮಜ್ಜಿಗೆ ಮೆಣಸು ಮಾಡ್ಬೇಕಂಥೇಳಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅಂದರೆ ತುಂಬ ಅದಾವಲ್ಲ, ಹಾಳು ಮಾಡೋದು ಬೇಡ ಅಂಥೇಳಿ, ವೇಸ್ಟ್ ಆಗುತ್ತೆ ಮೆಣಸು. ಅದು ನಮ್ಮ ದೊಡ್ಡಮ್ಮ ಗದ್ದೆಯಿಂದ ನನಗೋಸ್ಕರ ಬಾಗಲಕೋಟೆಯಿಂದ ಕೊಟ್ಟು ಕಳಿಸಿರೋಂಥ ಮೆಣಸು ಮತ್ತು ಇನ್ನೊಂದು ಏನೋ ಕೊಟ್ಟಿದ್ರಪ್ಪ, ಚಿಕ್ಕು ಹಣ್ಣು. ಅವ್ರ ತೋಟದಲ್ಲಿ ಚಿಕ್ಕು ಹಣ್ಣು ತುಂಬ ಇತ್ತು, ಚಿಕ್ಕು ಹಣ್ಣು ಮತ್ತು ಮೆಣಸು ಕೊಟ್ಟಿದ್ದರು. ಹಾಗಾಗಿ ಚಿಕ್ಕು ಹಣ್ಣೆಲ್ಲ ಖಾಲಿ ಮಾಡಿದ್ದಾರೆ ಆಲ್ರೆಡಿ ತಿಂದು. ಅದಕ್ಕಾಗಿ ಇದು ಸುಮ್ಮನೆ ವೇಸ್ಟ್ ಯಾಕೆ ಮಾಡೋದು ಅಂಥೇಳಿ ಇಲ್ಲಿ ಮಜ್ಜಿಗೆ ಮೆಣಸು ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ತೋರಿಸ್ತೇನೆ. ಇಲ್ಲಿ ಮಜ್ಜಿಗೆ ಮೆಣಸು ಮಾಡಲಿಕ್ಕೆ ಸ್ವಲ್ಪ ಕಲರ್ ಬಂದ ನೋಡಿ ಈ ಥರ. ಮತ್ತಿನ್ನೇನು ಮಾಡೋದು, ಪರವಾಗಿಲ್ಲ, ಬಿಸಾಕ್ಲಿಕ್ಕೂ ಮನಸ್ಸಿಲ್ಲ ಫ್ರೆಂಡ್ಸ. ಹಾಗಾಗಿ ಈಗ ಇದನ್ನು ನಾನು ಮಜ್ಜಿಗೆ ಮೆಣಸು ಮಾಡ್ತೀನಿ. ಈಗ ಮೊದಲಿಗೆ ಇದೆಲ್ಲ ಕ್ಲೀನ್ ಮಾಡಿ ತೊಳೆದು ಒರೆಸಿ ಇಟ್ಟಿದ್ದೇನೆ, ಕಾಣ್ತಿರ್ಬೋದು ನಿಮಗೆ. ಇದನ್ನು ಮಾಡಿದ್ದೀನಿ ನೋಡಿ ಇಲ್ಲಿ ಎಲ್ಲ. ಈಗ ಫ್ರೆಂಡ್ಸ ಇದನ್ನು ಸಿಳ್ಕೊತೀನಿ. ಹೇಗೆ ಸಿಳೋದಪ್ಪ ಅಂದರೆ, ಒಂದು ಸಿಳಿ ತೋರಿಸಿದ್ದೀನಿ ನೋಡಿ. ಇಲ್ಲಿ ಮಿಡ್ಲಲ್ಲಿ ಫುಲ್ ಎರಡು ಸೈಡು ಓಪನ್ ಆಗೋ ಥರ ಸಿಳ್ಕೋಬೇಕು. ಆ ಕಡೆ ಈ ಕಡೆ ಈಗ ಇದು ಸಿಳಿರಬಾರ್ದು. ಈ ಥರ ಈಗ ಸಿಳಿ ಇಟ್ಕೋತೇನೆ. ಇದೆಲ್ಲವನ್ನು ಸಿಳ್ಬೇಕು ನಾನೀಗ. ಕೂಡಲೇ ಸಿಳ್ಕೊತೇನೆ ಬೇಗ. ಮಸಾಲೆಗಳನ್ನು ಹುರಿದಿದ್ದೀನಿ ಆಲ್ರೆಡಿ. ಆದಷ್ಟು ಮಸಾಲೆ ಆರಲಿ ಅಂಥೇಳಿ ಇಟ್ಟಿದ್ದೀನಿ. ಇದು ಸಿಳಿದ ಮೇಲೆ ತೋರಿಸ್ತೇನೆ ಹೇಗೆ ಮಾಡೋದಂಥೇಳಿ ಫ್ರೆಂಡ್ಸ. ಈಗ ಒಂದು 4 ದಿನದ ಹಿಂದಗಡೆ ನಾವೊಂದು ರೆಸಿಪಿ ಮಾಡಿದ್ದೆ. ಅದು 4 ದಿನ ಟೈಮ್ ತೋರ್ತು. ಯಾವುದಪ್ಪ ಅಂತಂದರೆ, ನಾನು ಮಜ್ಜಿಗೆ ಕಾಯಿ ಮೆಣಸು ಮಾಡಿದ್ದೆ ನೋಡಿ. ಈಗ 4 ದಿನ ಆಯಿತು, ಒಣಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಈಗ ಕರಿಯೂನು ಬನ್ನಿ ಹೇಗೆ ಬಂದಿದೆ ಅಂಥೇಳಿ ನೋಡೋಣ. ಕರಿಲಿಕ್ಕೆ ಪಾತ್ರೆಗಳನ್ನು ಹುಡ್ಕೋತಾ ಇದ್ದೀನಿ ನೋಡಿ. ಇಲ್ಲಿ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಡ್ತೀನಿ ಈಗ ಸ್ವಲ್ಪ. ತುಂಬ ಚೆನ್ನಾಗಿದೆ, ಹೇಗೆ ಆಗುತ್ತೆ ಅಂತೇಳಿ ನೋಡೋಣ ಫ್ರೆಂಡ್ಸ. ಈ ಥರ ಅಂದರೆ ತುಂಬಾ ಇಷ್ಟ, ನಮ್ಮ ಮನೆಯವ್ರಿಗಂತೂ ಸಿಕ್ಕಾಪಟ್ಟೆನೇ ಇಷ್ಟ. ಇದನ್ನು ಈ ಥರ ಅಂಗಡಿಯಿಂದ ತರ್ತಿದ್ರು ಮುಂಚೆ. ಈಗ ನಾನು ಇಲ್ಲಿಗೆ ಬಂದಮೇಲೆ ಅಂಗಡಿಯಿಂದ ತರ್ತಿದ್ದೆ ಯಾವಾಗಲಾದರೂ ಒಂದು ಪ್ಯಾಕೆಟು ಮಜ್ಜಿಗೆ ಮೆಣಸು ಅಥವಾ ಮೊಸರುಗಾಯಿ. ನಾನಿಲ್ಲಿ ಮಜ್ಜಿಗೆ ಮೆಣಸು ಮಾಡಿದ್ದೆ, ಮೊಸರುಗಾಯಿ ಮಾಡಿಲ್ಲ. ಹಾಗಾಗಿ ನಮ್ಮ ಯಜಮಾನ್ರಿಗೆ ಏನು ಮಾಡ್ತಾರಪ್ಪ ಅಂತಂದರೆ, ನಮ್ಮಮ್ಮ ಮಾಡಿಕೊಡ್ತಿದ್ರು, ನನ್ನ ತಾಯಿ. ಅವರು ತುಂಬ ಚೆನ್ನಾಗಿ ಮಾಡ್ತಿದ್ರು. ಹಾಗಾಗಿ ಅಮ್ಮ ಮಾಡ್ತಿದ್ರು, ಯಾವಾಗಲೂ ಅಮ್ಮನ ಕಡೆಯಿಂದನೇ ಮಾಡಿಸ್ತಿದ್ವಿ. ಈಗ ತೋರಿಸ್ತೀನಿ ಬನ್ನಿ ಯಾವ ಥರ ಒಣಗಿದೆ, ಹೇಗೆ ಬಂದಿದೆ ಅಂತೇಳಿ. ಆವಾಗ ಎಷ್ಟೊಂದಿತ್ತು, ಈಗ ಎಷ್ಟಾಗಿದೆ ಅಂಥೇಳಿ. 4 ದಿನ ಆದಮೇಲೆ ಯಾವ ಥರ ಎಷ್ಟು ಚೆನ್ನಾಗಿ ಒಣಗಿದೆ ನೋಡಿ. ಈ ಥರ ಒಣಗಬೇಕು ವೈಟಾಗಿ. 4 ದಿನ ಆಗಿದೆ ಫ್ರೆಂಡ್ಸ್. ನಾನೀಗ ಇದನ್ನು ಎಣ್ಣೆಯಲ್ಲಿ ಕರೆದ್ಬಿಟ್ಟು ನಿಮಗೆ ತೋರಿಸ್ತೇನೆ ಹೇಳಿ ನೋಡಿ. ಇಲ್ಲಿ ಮಜ್ಜಿಗೆ ಮೆಣಸು ಮಾಡಲಿಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯಕಾಳನ್ನು ತೊಗೊಂಡಿದ್ದೀನಿ. ಮೆಂತ್ಯಕಾಳು ಇದು ಚೆನ್ನಾಗಿ ಫ್ರೈ ಆಗಬೇಕು ನಮಗೆ. ಇಲ್ಲಿ ಗ್ಯಾಸ್ ತವೆ ಕೂಡ ಕಾದಿದೆ. ಸ್ವಲ್ಪ ಇದು ಚೆನ್ನಾಗಿ ಫ್ರೈ ಆಗಲಿ ಮೆಂತ್ಯಕಾಳದು. ಅದು ಗಟ್ಟಿ ಇರೋದ್ರಿಂದ ಸ್ವಲ್ಪ ಬೇಗನೆ ಹಾಕ್ತೇನೆ. ಅದು ಬೇಗ ಫ್ರೈ ಆಗಬೇಕು. ಒಂದು 50% ಫ್ರೈ ಆದಮೇಲೆ ಇಲ್ಲಿ ಕೊತ್ತಂಬರಿ ಕಾಳು ಒಂದೂವರೆ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳನ್ನು ತೊಗೊಂಡಿದ್ದೇನೆ ನೋಡಿ. ಇದು ಕೂಡ ಹಾಗೆ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ. ಇಲ್ಲಿ ಇವು 50% ಫ್ರೈ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ. ಅದು ಕೂಡ ಸ್ಲೋ ಉರಿಯಲ್ಲೇ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ನೋಡಿ. ಸ್ಲೋ ಉರಿಯಲ್ಲೇ ಇದನ್ನು ಕೂಡ ನಾನು ಫ್ರೈ ಮಾಡ್ತಾ ಇದ್ದೀನಿ. ಇದು ಈಗ ಫ್ರೈ ಆಗಲಿ ನೋಡಿ ಫ್ರೆಂಡ್ಸ್. ಈಗ ಚಟ್ ಚಟ್ ಅನ್ನೋ ಸೌಂಡ್ ಕೂಡ ಕೇಳುತ್ತೆ.
ನನಗೆ ಗ್ಯಾಸ್ ಆಫ್ ಮಾಡಿದ್ದೀನಿ. ಗ್ಯಾಸ್ ಆಫ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಬಿಡ್ತೇನೆ ನಾನೀಗ. ಅದು ಚೆನ್ನಾಗಿ ತಣ್ಣಗಾಗಬೇಕು. ಅಷ್ಟರಲ್ಲಿ ಇಲ್ಲಿ ಬೇರೆ ಪದಾರ್ಥ ಸರಿ ಮಾಡ್ಕೊಂಡು ಬನ್ನಿ. ನೋಡಿ, ಇಲ್ಲಿ ನಾನು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ. ಸ್ವಲ್ಪ ಒಂದೊಂದು ಈ ಥರ ಕಲರ್ ಬಂದಿದ್ದಾವೆ, ಪರವಾಗಿಲ್ಲ. ನಾನು ಸ್ವಲ್ಪ ಮಾಡೋದ್ರಿಂದ ತೊಗೊಂಡಿದ್ದೇನೆ. ನಾನು ಇದು ನಮ್ಮ ಗದ್ದೆದಿರೋದ್ರಿಂದ ಸ್ವಲ್ಪ ಕಲರ್ ಬಂದಿದೆ, ಇರಲಿ ಅಂಥೇಳಿ ತೊಗೊಂಡಿದ್ದೀನಿ. ಈ ಥರ ನೋಡಿ, ಮೆಣಸಿನ್ಕಾಯಿನ ಮಿಡ್ಲಲ್ಲಿ ನಾವು ಈ ಥರ ಸೀಳಬೇಕಾಗತ್ತೆ ಫ್ರೆಂಡ್ಸ. ಇದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಆದರೆ ಒಳ್ಳೆಯದು. ನೋಡಿ, ಈ ಥರ ನಾನು ಸಿಳಿದ್ದೀನಿ. ಮಿಡ್ಲಲ್ಲಿ ಮಾತ್ರ ಸೀಳ್ಕೊಳ್ಳಿ, ಈ ಸೈಡು ಸೀಳ್ಲಿಕ್ಕೆ ಹೋಗ್ಬಿಡಿ. ಇದೇ ಥರ ಈಗ ಎಲ್ಲವನ್ನು ಮಾಡಿ ಇಟ್ಕೊತೇನೆ. ನೋಡಿ, ಇಲ್ಲೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ ಫ್ರೆಂಡ್ಸ. ಅಷ್ಟರಲ್ಲಿ ಇದು ತಣ್ಣಗಾಗಿದೆ. ಇದನ್ನು ಫ್ರೈ ಮಾಡಿರೋಂಥ ಮೆಂತ್ಯಕಾಳು, ಕೊತ್ತಂಬರಿ, ಜೀರಿಗೆ, ಹಾಗೆ ಒಂದು ಸ್ವಲ್ಪ ಇಂಗು, ಇಷ್ಟನ್ನು ನಾನೀಗ ನೈಸಾಗಿ ಪುಡಿ ಮಾಡ್ತೇನೆ ಮಿಕ್ಸಿಯಲ್ಲಿ. ನೋಡಿ, ಇಲ್ಲಿ ಈ ಥರ ನೈಸಾಗಿ ಪುಡಿ ಮಾಡಿದ್ದೇನೆ, ತುಂಬಾ ನೈಸಾಗಿ. ನೋಡಿ, ಈ ಥರ ನೀವು ಇದೇ ಥರ ಈಗ ಪುಡಿ ಮಾಡಿ ಇಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ನಾನು 1 ಲೀಟ್ರದಷ್ಟು ಮಜ್ಜಿಗೆನ ತೊಗೊಂಡಿದ್ದೇನೆ. ಹುಳಿ ಮೊಸರು ಇದ್ದರೆ ಅದನ್ನು ನೀವು ಮಜ್ಜಿಗೆನ ಮಾಡ್ಕೋಬೋದು. ನೋಡಿ, ಇಲ್ಲಿ ಈ ಥರ ಮಜ್ಜಿಗೆ ಮಾಡಿದ್ದೀನಿ. ಅದಕ್ಕೆ ಈ ಪೌಡರನ್ನು ಮಿಕ್ಸಿ ಮಾಡಿಟ್ಟಿರೋಂಥ ಪೌಡರನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಂಟಿಲ್ಲದ ಹಾಗೆ ಎಲ್ಲವನ್ನು ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಪೌಡರ್ ಹಾಕಿದ ಮೇಲೆ ಮಿಕ್ಸ್ ಮಾಡಿ ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ. ಉಪ್ಪು ಇಲ್ಲಾದರೆ ಸಡನ್ಲಿ ಕಡಿಮೆ ಆದರೆ ಯಾವ ಕಾರಣಕ್ಕೂ ತಿನ್ನೋದಕ್ಕೆ ಬರಲ್ಲ. ಇನ್ನೂ ಕಮ್ಮಿ ಆದರೆ ಒಳ್ಳೆಯದು, ಜಾಸ್ತಿ ಮಾತ್ರ ಆಗಬಾರ್ದು. ನೋಡಿ, ಇದೆಲ್ಲ ಈಗ ಉಪ್ಪು ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ರೀತಿ ನಾವು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈಗ ಇದು ತುಂಬ ಟೇಸ್ಟಿಯಾಗಿರುತ್ತೆ, ಅನ್ನದಕ್ಕೂ ಎಲ್ಲದಕ್ಕೂ ಸೈಡ್ ಡಿಶ್ ಆಗಿ ಸೂಪರಾಗಿರುತ್ತೆ. ಇಲ್ಲಿ ಕಟ್ ಮಾಡಿಟ್ಟಿದ್ದೀವಲ್ಲ ಮೆಣಸನ್ನು, ನೋಡಿ ಎಲ್ಲ ಕಟ್ ಮಾಡಿಟ್ಟಿರೋದು ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಈ ಥರ ಇದರೊಳಗಡೆ ಹಾಕೊಂಡ್ಬಿಡಿ ಎಲ್ಲವನ್ನು. ನಿಮಗೆ ಪಾತ್ರೆ ಏನಾದರೂ ಚಿಕ್ಕದು ಅನಿಸಿದರೆ ಇನ್ನೊಂದು ದೊಡ್ಡ ಪಾತ್ರೆಯಲ್ಲಿ ಕೂಡ ಹಾಕೋಬೋದು. ನೋಡಿ, ಈ ಥರ ಮುಳುಗಿಸ್ಕೊಳ್ಳಿ. ನಾನು ಇವತ್ತು ಸಾಯಂಕಾಲ ಮಾಡಿದ್ದೇನೆ. ಇವತ್ತು ಸಾಯಂಕಾಲ ಮಾಡಿದ್ದು ಇವತ್ತು ನೈಟ್ ಫುಲ್ ಈ ಮಜ್ಜಿಗೆಯಲ್ಲೇ ಇರಬೇಕು. ಇದು ಮೆಣಸು ಎಲ್ಲವನ್ನು ಮಜ್ಜಿಗೆಯಲ್ಲಿದ್ದಾಗಲೇ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾನು ಒಂದು ಪ್ಲೇಟ್ ಮುಚ್ಚಿ ಇವತ್ತು ನೈಟ್ ಫುಲ್ಲು ಇದನ್ನು ನಾನು ಮಜ್ಜಿಗೆಯಲ್ಲೇ ಬಿಡ್ತೇನೆ ಫ್ರೆಂಡ್ಸ್. ನೋಡಿ, ಇದು ಇದರಲ್ಲೇ ಇರಲಿ ಇಷ್ಟೇ. ನಾನು ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಬಿಟ್ಬಿಡ್ತೇನೆ. ನೋಡಿ, ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಇವತ್ತು ನೈಟ್ ನಾನು ಫುಲ್ ಇದನ್ನೇ ಹೀಗೆ ಬಿಡ್ತೇನೆ, ಬೆಳಗ್ಗೆ ತೋರಿಸ್ತೇನೆ. ಇಲ್ಲಿ ಒಂದು ನೈಟು ನಾನು ನೆನೆಸಿಟ್ಟಿದ್ದೇನೆಲ್ಲ, ಇದನ್ನೆಲ್ಲ ಈಗ ತಗೊಂಡ್ಬಿಡ್ತೇನೆ ಒಂದು ಸಾಣಿಗೆಗೆ ಹಾಕಿ. ನೋಡಿ, ಈ ಥರ ಎಲ್ಲ ಮಜ್ಜಿಗೆ ಬಸಿಬೇಕು ಇದರೊಳಗಡೆದು. ನೋಡಿ, ಇಲ್ಲಿ ಇದರೊಳಗಡೆದು ಈಗ ಮಜ್ಜಿಗೆ ಎಲ್ಲ ಬಸಿದು ತಗೋಬೇಕಾಗತ್ತೆ. ನೋಡಿ, ಈಗ ಈ ಥರ ಎಲ್ಲ ಮಜ್ಜಿಗೆ ಬಸ್ಕೊಂಡ್ಮೇಲೆ ನಾವೊಂದು ತಟ್ಟೆಯಲ್ಲಿ ಆರಾಕಿ ಬಿಸಿಲಿಗೆ ಹರಡ್ತೇನೆ. ನೋಡಿ, ಈ ಥರದ್ದೆಲ್ಲ ಮಾಡಿದ್ಮೇಲೆ ಇವನ್ನ ನಾನು ಬಿಸಿಲಿಗೆ ನೋಡಿ ಇವತ್ತು ಒಂದು ದಿನ ಬಿಸಿಲಲ್ಲೇ ಇಡ್ತೇನೆ ಫ್ರೆಂಡ್ಸ. 2 ತಟ್ಟೆಯಲ್ಲಿ ಹಾಕಿ ಬಿಸಿಲಿಗೆ ಇವತ್ತೊಂದು ಸಂಜೆನ ನಾನು ಬಿಸಿಲಲ್ಲೇ ಇಟ್ಬಿಡ್ತೇನೆ. ನೋಡಿ, ಈ ಥರ ಇದೆರಡನ್ನು ನಾನೀಗ ಬಿಸಿಲಿಗೆ ಇಟ್ಟು ಬರ್ತೇನೆ. ನೋಡಿ ಫ್ರೆಂಡ್ಸ, ಇಲ್ಲಿ ಮಜ್ಜಿಗೆ ಇದೆ. ಮತ್ತು ನೋಡಿ, ಮೆಣಸು ಇವತ್ತೊಂದು ದಿನ ಬಿಸಿಲಿಗೆ ಇಟ್ಟು ಮತ್ತೆ ತಂದಿದ್ದೇನೆ. ಈಗ ಮತ್ತೆ ಕೂಡ ಇದರೊಳಗಡೆ ಹಾಕ್ತೇನೆ. ಇವತ್ತೊಂದು ದಿನ ನೈಟು ಮತ್ತೆ ನಾಳೆ ಬಿಸಿಲಿಗಿಟ್ಟು ಮತ್ತೆ ನಾಳೆ ತಂದು ಸಾಯಂಕಾಲ ಮತ್ತೆ ಮಜ್ಜಿಗೆಯಲ್ಲೇ ನೆನೆಸಿಡಬೇಕು. ಹಾಗಾಗಿ ಮತ್ತೆ ಒಂದು 2-3 ದಿನ ಬಿಸಿಲಿಗಿಟ್ಟು ಒಣಗಿಸಿ ತೋರಿಸ್ತೇನೆ ಫ್ರೆಂಡ್ಸ. ಪದೇ ಪದೇ ಇದನ್ನು ತೋರಿಸ್ಲಿಕ್ಕಾಗಲ್ಲ, ಹೇಳ್ತಾ ಇದ್ದೀನಿ. ಮತ್ತೆ ಇನ್ನೂ 2 ನೈಟು ಮಜ್ಜಿಗೆಯಲ್ಲೇ ನೆನಿಬೇಕು. ಹಾಗಾಗಿ ಇದನ್ನ ಈಗ ಮತ್ತೆ ನಾನು ನೆನೆಸಿ ಇವತ್ತು ಓವರ್ ನೈಟ್ ಇಟ್ಟು ನಾಳೆ ಬಿಸಿಲಿಗೆ ಹಾಕಿ ಮತ್ತೆ ನೈಟು ಮಜ್ಜಿಗೆಗೆ ಹಾಕಿ ನಾಡಿದು ಒಣಗಿಸಿ ಫುಲ್ ಇಟ್ಟುಬಿಡ್ತೇನೆ ಫ್ರೆಂಡ್ಸ್. ನೋಡಿ, 4 ದಿನ ಆದಮೇಲೆ ಮಜ್ಜಿಗೆ ಮೆಣಸು ಯಾವ ಥರ ಒಣಗಿದೆ ಫ್ರೆಂಡ್ಸ್. 4 ದಿನ ಅಂತೂ ಮಿನಿಮಮ್ ಒಣಗಿಸ್ಲೇಬೇಕು. 3 ದಿನ ಮಜ್ಜಿಗೆಯಲ್ಲಿ ಇಡಬೇಕಾಗತ್ತೆ, 3 ನೈಟು. ಈಗ ತುಂಬ ಚೆನ್ನಾಗಿ ಒಣಗಿದೆ. ಹಾಗೆ ಇದನ್ನು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಕರೆದ್ಬಿಟ್ಟು ಕೂಡ ನಿಮಗೆ ನಾನು ತೋರಿಸ್ತೇನೆ ಹೇಗೆ ಬಂದಿದೆ ಅಂಥೇಳಿ. ನೋಡಿ, ಇಲ್ಲಿ ಎಣ್ಣೆ ಕೂಡ ಕಾಯ್ತಾ ಇದೆ, ಎಣ್ಣೆ ಕಾದಿದೆ ಫ್ರೆಂಡ್ಸ್. ನೋಡಿ, ಮೆಣಸನ್ನು ಕೂಡ ನಾನು ಇಲ್ಲಿ ಒಂದೊಂದಾಗಿ ಹಾಕ್ತೀನಿ. ನೋಡಿ, ಒಳಗಡೆ ಬೀಜ ಇದ್ದರೆ ಬೀಜ ಸಿಡಿಯುತ್ತೆ. ಸ್ವಲ್ಪ ದೂರ ನಿಂತು ನೀವು ಕರ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಾಗಾಗಿ ತುಂಬ ಹೊತ್ತು ಕರಿಲಿಕ್ಕೆ ಹೋಗಬೇಡಿ ಇದನ್ನು. ನೋಡಿ, ತುಂಬ ಮಸ್ತಾಗಿದೆ ನೋಡಿ.
ಸಾಕು, ತಗೊಂಡ್ಬಿಡ್ತೇನೆ ಈಗ. ಈ ಮೆಣಸು ಅನ್ನಕ್ಕದು ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ಏನಾದರೂ ಮನೆಯಲ್ಲಿ ಫಂಕ್ಷನ್ ಇರುವಾಗ ಹೋಳಿಗೆ ಎಲ್ಲ ಮಾಡಿರ್ತೀವಿ ನೋಡಿ, ಆ ಟೈಮಲ್ಲಿ ಅಂತೂ ಮಸ್ತಾಗಿರುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲಿ ನಾನು ಎರಡನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಕರೆದಿರೋಂಥದ್ದಿದೆ, ಇಲ್ಲಿ ನಾನು ಮಾಡಿರೋಂಥದ್ದಿದೆ ಫ್ರೆಂಡ್ಸ್. ತುಂಬ ಈಸಿಯಾಗಿ ಮೆಣಸಿನ್ಕಾಯಿ ಆದಷ್ಟು ಕಮ್ಮಿ ಖಾರ ಇರುವಂಥದ್ದು ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್, ನಿಮ್ಮ ರಿಲೇಟಿವ್ಸ್ಗೆ ಅದು ಶೇರ್ ಮಾಡಿ.